ಆಕ್ಚುಲಿ ಹ್ಮ್ ನೀವೊಂದು ನಮ್ ಚಾನಲ್ ಹೇಳಿದ್ರಲ್ಲ ಮಿಡಲ್ ಹ್ಮ್ ಕ್ಲಾಸ್ ಹುಡುಗ ಬೇಕು ಅಂತ, ಅದು ಸ್ಪ್ರೆಡ್ ಆಗಿರೋಂಥದ್ದು ಗೊತ್ತಿದೆ. ಹ್ಮ್ ಇಲ್ಲಿ ನಮ್ಮ ಆಫೀಸಲ್ಲೇ ಒಬ್ರು ಹೇಳಿದ್ರು, ಹಾ. ನೋಡ್ ಗುರು ನಮ್ ಹುಡುಗಿ ಹೆಂಗ್ ಹೇಳ್ತಾವ್ರೆ, ನಾನ್ ರೆಡಿ ಇದೀನಿ ಅಂತ ಹೇಳ್ತಿದ್ರು. ಹರಿ ಅಂತ. ಹೌದಾ? ಸೊ ನಮ್ ಹುಡುಗಿ ಅಂದ್ರೆ ಎಷ್ಟು ರಿಯಾಲಿಟಿ ಆಗಿತ್ತು ಅಂತಂದ್ರೆ ಆ ಹ್ಮ್ ವರ್ಡ್ಸ್ ಎಷ್ಟೋ ಜನಕ್ಕೆ ಕನೆಕ್ಟ್ ಆಗ್ಬಿಟ್ಟಿತ್ತು. ಹೌದು. ನಾವು ಆಕ್ಚುಲಿ ಬರ್ತಾ ಬರ್ತಾ ನಾವು ಹೆಚ್ಚಾಗಿ ರಿಯಾಲಿಟಿನಾಗೆ ಹ್ಮ್ ಮಾತಾಡ್ತಿದ್ದೀರಾ ಸಿ ಕೂಡ. ವಿ ಕ್ಯಾನ್ ಕನೆಕ್ಟ್ ದಿಸ್ ಹ್ಮ್ ಧನ್ಯಾ ಕೇಸ್. ಹ್ಮ್ ಆ ಹುಡುಗನ ಹತ್ರ ದುಡ್ಡಿತ್ತು, ಆ ಹುಡುಗ ವೆಲ್ ಸೆಟಲ್ಡ್, ನೋಡಕ್ ಚೆನ್ನಾಗಿದ್ದ, ಹ್ಮ್ ಎಲ್ಲದೂ ಇತ್ತು ಅವನ ಹತ್ರ. ಏನ್ ಮಾಡ್ದ ಅಲ್ವಾ? ಅದೇ ಅವ್ರ ಫ್ಯಾಮಿಲಿ. ಓಕೆ, ಇಷ್ಟೊಂದ್ ರಿಚ್ ಬೇಡಪ್ಪ ನಮ್ಗೆ. ಹ್ಮ್ ಅವ ಮಿಡಲ್ ಕ್ಲಾಸ್ ಹುಡುಗ. ಹ್ಮ್ ಅವನವಳನ್ನ ಹೆಂಗ್ ಬಂಗಾರದಂಗ್ ನೋಡ್ಕೊಂತಿದ್ದ, ಹ್ಮ್ ಕಣ್ಣಲ್ಲಿ ಕಣ್ಣಿಟ್ಟು. ಯಾಕೆಂದ್ರೆ ಅವ್ನ್ಗ್ ಅವಾಗಿರುತ್ತೆ, ಓ ಇಷ್ಟು ದೊಡ್ಡ ಕುಟುಂಬದಿಂದ ಬಂದಿದ್ದಾಳೆ ಇವಳು, ನನ್ನ ಹ್ಮ್ ನಂಬ್ಕೊಂಡು ಇವಳ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು. ಅಂಡ್ ಏನ್ ಗೊತ್ತಾ ಸರ್, ನಾನು ನೋಡಿದೀನಿ ಹ್ಮ್ ಮಿಡಲ್ ಕ್ಲಾಸ್ ಹುಡುಗರಿಗಿರುವಂತ ಸ್ವಾಭಿಮಾನ ಇನ್ ಯಾರಿಗೂ ಇರಲ್ಲ ಅನ್ಸುತ್ತೆ. ಹ್ಮ್ ನನ್ ದುಡ್ಡು ನಾನು ದುಡಿತೀನಿ ಗುರು, ನನಗ್ ಮದ್ವೆ ಲೇಟ್ ಆದ್ರೂ ಪರವಾಗಿಲ್ಲ, ಹ್ಮ್ 35 ವರ್ಷ 40 ವರ್ಷ ಆದ್ರೂ ಪರವಾಗಿಲ್ಲ, ನನ್ನ ಫ್ಯಾಮಿಲಿ ನಾನು ಸೆಟಲ್ ಮಾಡ್ತೀನಿ. ಎಷ್ಟೋ ಜನ ಹುಡುಗರು ಅವ್ರ ಅಕ್ಕನ ಮದ್ವೆ, ಹ್ಮ್ ಅವ್ರ ತಂಗಿ ಮದ್ವೆ, ಅವ್ರ ಅಪ್ಪ ಅಮ್ಮಂಗ್ ಒಂದು ಮನೆ, ಇದನ್ನೆಲ್ಲ ಮಾಡಿ ಆಮೇಲೆ ನನ್ನ ಜೀವನ ನೋಡ್ಕೊಳ್ಳೋಣ ಅಂತಾರೆ. ಇದು ಆಕ್ಚುಲಿ ಮಿಡಲ್ ಕ್ಲಾಸ್ ಹುಡುಗರ್ ಮೆಂಟಾಲಿಟಿ. ಅವ್ರಲ್ಲಿ ಮಾತ್ರ ನೀವ್ ಈ ತರ ನೋಡ್ಬೋದು. ಈ ಶ್ರೀಮಂತ ಹುಡುಗರು ನಾನು ಜನ ತಪ್ಪಾಗಿ ತಿಳ್ಕೊಂಬಾರ್ದು, ಎಲ್ರು ಅಂತಲ್ಲ. ಎಲ್ರು ಅಂತ ಅಲ್ಲ, ಕೆಲವ್ರು ಇರ್ತಾರೆ ನಾನ್ ನೋಡಿರೋ ಹಂಗೆ. ಹ್ಮ್ ಅವ್ರಿಗೇನು ಕಮಿಟ್ಮೆಂಟ್ಸ್ ಇರಲ್ಲ ಲೈಫಲ್ಲಿ, ಹ್ಮ್ ಜಾಲಿ ಮಾಡ್ತಿರ್ತಾರೆ. ಅಪ್ಪನ್ ದುಡ್ಡು, ಅವ್ರಿಗೊಂದ್ ರೂಪಾಯಿ ದುಡಿಯೋ ಸ್ಟ್ರಗಲ್ ಗೊತ್ತಿರಲ್ಲ. ಹ್ಮ್ ಏನ್ ಮಾಡ್ತಾರೆ, ಅವ್ರ ಲೈಫಲ್ಲಿ ಏನ್ ಬಂದ್ರು ಅದಕ್ಕೆ ವ್ಯಾಲ್ಯೂ ಗೊತ್ತಿರಲ್ಲ. ಹ್ಮ್ ಅವ್ರ ಹ್ಮ್ ಲೈಫಲ್ಲಿ ಒಂದ್ ಹುಡುಗಿ ಬಂದ್ರು ಅವಳ ವ್ಯಾಲ್ಯೂ ಗೊತ್ತಿರಲ್ಲ. ಅವಳ ಮೇಲೆ ಚೀಟ್ ಮಾಡ್ತಾರೆ, ಬೇರೆ ಅನೈತಿಕ ಸಂಬಂಧ ಇಟ್ಕೊಂತಾರೆ ಹ್ಮ್ ಹೊರಗಡೆ, ಅವಳನ್ನ ಒಂದು ವಸ್ತು ಆಗಿ ನೋಡ್ತಾರೆ. ಎಷ್ಟೋ ಶ್ರೀಮಂತರ ಮನೇಲಿ ಎಷ್ಟೋ ಜನ ಹೆಣ್ಮಕ್ಳು ಒಂದ್ ಶೋಕೇಸ್ ಅಲ್ಲಿ ಇರೋ ಪೀಸ್ ಅಷ್ಟೇನೆ. ಹ್ಮ್ 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 ಅದೇ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಮನೇಲಿ ಒಂದ್ ಹೆಣ್ಮಗು ದೇವತೆ. ಸೊ ಐ ಥಿಂಕ್ ಮಿಡಲ್ ಕ್ಲಾಸ್ ಹುಡುಗರು ಕೈಲಿ ಮಾತ್ರ ಆ ಪ್ರೀತಿ, ಆ ಕಾಳಜಿನ ಕೊಡೋಕ್ ಸಾಧ್ಯ. ಸೊ ಹಾಗಾಗಿ ನಾನ್ ನೋಡಿದೀನಿ ನನ್ನ ಜೀವನನ. ಹ್ಮ್ ನಾನೇನೋ ಎಲ್ಲೋ ನೋಡ್ಬಿಟ್ಟು ಎಲ್ಲೋ ಇನ್ಫ್ಲೂಯೆನ್ಸ್ ಆಗಿ ಬಂದು ಹೇಳಿದ್ದಲ್ಲ. ಅವ್ರ ಕನ್ಸು, ಅವ್ರ ಸ್ಯಾಕ್ರಿಫೈಸ್ನ ಸೈಡಿಗೆ ಇಟ್ಬಿಟ್ಟು ಬೇರೆ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋ ಅಂತ ಹುಡುಗ, ಅವ್ನ್ ಲೈಫ್ಗೆ ಅವ್ನ್ಗೆ ಅಂತ ಒಂದ್ ಹುಡುಗಿ ಬಂದಾಗ ಅವಳ ಬಗ್ಗೆ ಇನ್ನೆಷ್ಟು ಯೋಚನೆ ಮಾಡ್ಬಾರ್ದು, ಹ್ಮ್ ಎಷ್ಟು ಪ್ರೀತಿ ತೋರಿಸ್ಬಾರ್ದು. ಸೊ ಹಾಗಾಗಿ ನನ್ ತಲೆಯಲ್ಲಿ ಇದ್ದಿದ್ ಮುಂಚೆಯಿಂದನೂ ಅಷ್ಟೇನೆ. ನಮ್ಮಪ್ಪ ನಮ್ಮಮ್ಮನ್ ಪ್ರೀತಿಸ್ತಾ ಇದ್ದಿದ್ದು. ಹ್ಮ್ ನಮ್ಮಪ್ಪ ಲೋವರ್ ಮಿಡಲ್ ಕ್ಲಾಸ್ ಇಂದ ಬಂದಂತ ವ್ಯಕ್ತಿ. ಹ್ಮ್ ನಾನು ಇದೇ ತರ ನನಗ್ ಜೀವನ ಬೇಕು. ನಿಂಗೆ ಕೋಟಿ ಕೋಟಿ ಕೊಟ್ಟು ಮದ್ವೆ ಆಗಿ ಶವ ಆಗೋ ಬದಲು ಚಿಕ್ಕ ಮನೆ, 1 BHK ಮನೇಲಿದ್ರು ನೆಮ್ಮದಿಯಾಗಿ ಬದುಕ್ಬೇಕು. ರಾಣಿ ಆಗಿರ್ಬೇಕು. ರಾಣಿ. 1 BHK ನಾನೇ ರಾಣಿ ಅಷ್ಟೇ. ಒಂದ್ ದೊಡ್ಡ ಬಂಗ್ಲೆಲಿ 10-20 ಜನ ರಾಣಿನ ಇಟ್ಕೊಳ್ಳೋ ಬದಲು 1 BHK ನಾನು ಒಬ್ಳೆ ರಾಣಿ. ಅಲ್ಲ, ದೊಡ್ಡ ಬಂಗ್ಲೆಯಲ್ಲಿ ಒಂದೊಂದ್ ರೂಮ್ಗೆ ಒಂದೊಂದ್ ರಾಣಿ ಎಕ್ಸಾಕ್ಟ್ಲಿ. ಒಂದೊಂದ್ ರೂಮ್ಗೆ ಒಂದೊಂದ್ ರಾಣಿ ಆಗೋ ಬದಲು ಹೌದು. ಬಂಗ್ಲೆಲಿ 1 BHKಲಿ ನಾನೇ ರಾಣಿ, ಅವನೇ ರಾಜ. ಸಾಕು, ಪುಟ್ಟ ಜೀವನ. ಕರೀಲ ಮತ್ತೆ ನಮ್ಮ ಹರಿ ಆಮೇಲೆ ಮಾತಾಡ್ತೀನಿ. ಆಕ್ಚುಲಿ ಕಂಟೆಂಟ್ ಕೊಡ್ಬೇಕಾದ್ರು ನೀವು ನಿಮ್ದನ್ನ ತಂದಿರೋ ತಂಬ್ಲೇನೆಲ್ಲ ಹಾಕ್ತಾರಲ್ಲ ಅದನ್ನೆಲ್ಲಾನು ಏನ್ರಿ ಹೆಂಗ್ ಮಾತಾಡಿದಾರೆ ನೋಡ್ರಿ ಅನ್ನೋದು, ಎಡಿಟಿಂಗ್ ಮಾಡಿಸ್ಬೇಕಾದ್ರು ಚೆನ್ನಾಗ್ ಮಾಡಿ ನಮ್ ಹುಡುಗಿದು ಅಂತ ಹೇಳೋದು ಹೌದು. ತುಂಬಾ ಚೆನ್ನಾಗಿ. ಆಕ್ಚುಲಿ ಅಷ್ಟು ಜನಕ್ಕೆ ಅಷ್ಟು ರಿಯಾಕ್ಟ್ ಆಗಿದೆ ಅಂತ, ಹ್ಮ್. ಅಂದ್ರೆ ಅಷ್ಟೊಂದು ಹತ್ರಕ್ಕೆ ಸಂಬಂಧನ ಲೈಕ್ ಮನಸ್ಸಿಗೆ ತಲುಪಿದೆ ಅಂತ. ತಲುಪಿದೆ ಖಂಡಿತ. ನಾನ್ ನೋಡಿದೀನಿ ಸರ್, ನನ್ನ ಫ್ರೆಂಡ್ ಸರ್ಕಲ್. ನಾವೆಲ್ಲ ನಾನು ಐ ಕಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ಹುಡುಗರ್ ಫ್ರೆಂಡ್ಸ್ಗೆ ಅವ್ರು ಎಷ್ಟು ಆಸೆಗಳು ಇಟ್ಕೊಂಡಿದ್ದಾರೆ ಗೊತ್ತಾ, ಅವ್ರ ಫ್ಯೂಚರ್ ವೈಫ್ ಮೇಲೆ, ಅಥವಾ ಅವಳನ್ನ ಹೆಂಗ್ ನೋಡ್ಕೊಬೇಕು. ಅವ್ಳು ಯಾರು ಅಂತಾನು ಅವ್ರ ಲೈಫಲ್ಲಿ ಇನ್ನೂ ಬಂದಿಲ್ಲ, ಗೊತ್ತಿಲ್ಲ ಅವ್ರಿಗೆ. ಅಭಿಜ್ಞಾ ನನ್ ಹುಡುಗಿನ ಅವಳಿಗೆ ಈ ಕಡೆಗೆ ಹೋಗ್ಬಿಟ್ಟು ಸೀರೆ ಕೊಡಿಸ್ಬೇಕು, ಅವಳಿಗೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಅವಳಿಗೆ ಕಾಲ್ಗೆಜ್ಜೆ ಕೊಡ್ಬೇಕು, ಎಲ್ಲ ಫಿಲ್ಮಿ ಯೋಚನೆಗಳು ಅವ್ರಿಗೆ ತಲೆಯಲ್ಲಿ. ಸೊ ಆ ಖುಷಿ ಐ ಥಿಂಕ್ ಓನ್ಲಿ ಅವ್ರ ಕೈಲಿ ಮಾತ್ರ ಕೊಡಕ್ ಸಾಧ್ಯ. ಅಂದ್ರೆ ಜೀವನನ ಆತರ ನೋಡಿರ್ತಾರಲ್ವಾ, ಈ ಕಡೆ ತೀರಾ ಪಾವರ್ಟಿಲೂ ಇರಲ್ಲ, ಈ ಕಡೆ ತೀರಾ ಶ್ರೀಮಂತಿಕೆಲೂ ಇರಲ್ಲ, ಆಸೆಗಳು ಜಾಸ್ತಿ, ಅದಕ್ಕೆ ದುಡ್ಡಿರಲ್ಲ. ಸೊ ಅಂಥವ್ರ ಲೈಫಲ್ಲಿ ಹೋದಾಗ ಥಿಂಕ್ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ನನ್ನ ಪ್ರಕಾರ. ನೀವ್ ಹೇಳ್ತಾ ಇದ್ರೆ ಇನ್ನೊಂದು ನೆನಪಾಗ್ತದೆ, ಎಷ್ಟೋ ಜನ ಶ್ರೀಮಂತರು ಹುಡುಗಿರಾಗಿರ್ಬೋದು ಅಥವಾ ಶ್ರೀಮಂತರ ಆಗಿರುವಂತ ತಂದೆ ತಾಯಿ ಆಗಿರ್ಬೋದು, ಮಕ್ಕಳನ್ನ ತಮ್ಮ ಶ್ರೀಮಂತಿಕೆಗಿಂತ ಜಾಸ್ತಿ ಶ್ರೀಮಂತರಿಗೆ ಕೊಡೋದಿಕ್ಕೆ ಯೋಚನೆ ಮಾಡ್ತಾರೆ. ಇಂಥವ್ರು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನೀವ್ ಹೇಳ್ದಾಗ್ಲೇನೆ, ಸೊ ಅವರು ಯೋಚನೆ ಮಾಡ್ತಾರೆ, ನಾನು ದೊಡ್ಡ ಮನೆಯಿಂದ ಬಂದಿರುವಂತ ಹುಡುಗಿ, ಅವ್ನ್ ಚೆನ್ನಾಗಿ ನೋಡ್ಕೋಬೇಕು, ಹೆಚ್ಚು ಕಡಿಮೆ ಆದ್ರೆ ಅವ್ರು ಬೈತಾರೆ, ಹಂಗೆ ಹಿಂಗೆ ಅಂತ. ಬಟ್ ಕೆಲವೊಬ್ರು ಯೋಚನೆ ಮಾಡೋದಿಲ್ಲ ಅಲ್ಲ, ಮಾಡಲ್ಲ. ಹುಡುಗಿರು ಅಷ್ಟೇ, ನೀವನ್ನ ಎಲ್ಲರೂ ಅಂತಲ್ಲ, ಎಲ್ಲರೂ ಅಂತಲ್ಲ,
ಕೆಲವ್ರು ಹುಡುಗಿರು ಯು ಟೇಕ್ ಐ ಥಿಂಕ್ ನಾನೊಬ್ಳು ಹುಡುಗಿಯಾಗಿ ಒಂದು ಹುಡುಗಿ ಬಗ್ಗೆ ಹಿಂಗ್ ಮಾತಾಡ್ತಿದ್ದೀನಿ ಅಂತ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. 100% ಅಲ್ಲಿ ನಿಮ್ಗೆ 60-65% ಏ ನಾನು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನೋಡ್ತಿದ್ದೆ. ನಿಮ್ಗೆ ಒಂದು ತಿಂಗಳಿಗೆ ಒಂದು ಹುಡುಗಂಗೆ ಎಷ್ಟು ಸಂಬಳ ಬೇಕು ಅಂದ್ರೆ 25 to 30 lakhs ಅಂತ ಹೇಳ್ತಾಳೆ ಒಂದು ಹುಡುಗಿ. ನಿಂಗೆ ಅದ್ರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಏನಾದ್ರು ಗೊತ್ತಾ? ಅವಳೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು 150-200 ರೂಪಾಯಿ ಬಟ್ಟೆ ತಗೊಂಡ್ ಹಾಕೊಂಡಿರ್ತಾನೆ. ನಿನಗೆ ಯಾವ ತರ ಹುಡುಗ ಬೇಕು, ಎಷ್ಟು ಸಂಬಳ ಬೇಕಂದ್ರೆ 25-30 ಲಕ್ಷ. ಏನ್ ಮಾಡ್ತೀಯಮ್ಮ ನೀನ್ 25-30 ಲಕ್ಷ? ನೀನಷ್ಟು ವರ್ತಾ ಅಲ್ವಾ? ನೀನಷ್ಟು ವರ್ತಾ? ಹೌದು. ನಿನಗೆ ನಿನ್ ಹುಡುಗಂಗೆ ಒಂದು ಶರ್ಟ್ ಕೊಡ್ಸ್ ನಿನ್ ದುಡ್ಡಲ್ಲಿ ಒಂದು ಶರ್ಟ್ ಕೊಡ್ಸೋ ಯೋಗ್ಯತೆ ಇರುತ್ತಾ ನಿನಗೆ? ಅದ್ ಹೇಗ್ ನೀನು ಒಂದ್ ಹುಡುಗನ ಹತ್ರ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಏನ್ ಐ ಥಿಂಕ್ ನನ್ಗನ್ಸುತ್ತೆ ಸರ್, ಇವಾಗ ಈ ಮದ್ವೆ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು, ಹುಡುಗನ ATM ಮಿಷಿನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಹುಡುಗಿರು. ನಾನ್ ನೋಡಿರೋ ಪ್ರಕಾರ, ನಾನ್ ಹತ್ರದಿಂದ ನೋಡಿರೋ ಪ್ರಕಾರ, ಏನಾದ್ರೂ ಬಟ್ಟೆ ನೋಡಿದ್ವಾ, ಚೆನ್ನಾಗಿದ್ಯಾ, ಬೇಕು, ನಾನೊಂದ್ ಬಟ್ಟೆ ನೋಡಿದೀನಿ ಕಣೋ, ಇದ್ ನನಗೆ ತಗೊಬೇಕು ಅನ್ಸ್ತದೆ, ನನ್ಗೆ ಇಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಡ್ತೀಯಾ? ಯಾಕೆ ನಿನಗ್ ತಗೊಳ್ಳೋ ಯೋಗ್ಯತೆ ಇಲ್ಲ? ಏನಕ್ಕೆ ತಗೊಂತೀಯ? ನಿನ್ ದುಡ್ಡಲ್ಲಿ ನಿಂಗೆ ತಗೊಳ್ಳೋ ಯೋಗ್ಯತೆ ಇಲ್ಲ. ಅದು ಅವ್ನ್ ಕಷ್ಟಪಟ್ಟಿರೋ ದುಡ್ಡು ಸರ್. ಪಾಪ ಅದ್ರಲ್ಲೂ ನೋಡಿದೀನಿ ನಮ್ ಮಿಡಲ್ ಕ್ಲಾಸ್ ಹುಡುಗರೇನೆ, ಹೌದಮ್ಮ, ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಅವ್ರ ಫ್ರೆಂಡ್ಸ್ ಹತ್ರ ದುಡ್ಡು ತಗೊಂಡು ಪಾಪ ಅವ್ರು ಹುಡುಗಿರಿಗೆ ಕೊಡಿಸ್ತಾರೆ. ನಾನು ಇದನ್ನ ಐ ಹ್ಯಾವ್ ಸೀನ್ ದಿಸ್. ಸೊ ಹಾಗಾಗಿ ಹುಡುಗಿರು ಅಷ್ಟೇನೆ, ಸ್ವಲ್ಪ ತಲೆನ ಮೆಚೂರ್ ಮಾಡ್ಕೊಳ್ಳಿ. ರಾದರ್ ದ್ಯಾನ್ ದುಡ್ಡು ಹಿಂದೆ ಹೋಗಿ ಜೀವನದಲ್ಲಿರುವಂತಹ ಬ್ಯೂಟಿಫುಲ್ ಕ್ಷಣಗಳನ್ನ ಕಳ್ಕೊಳ್ಳೋ ಬದಲು, ದುಡ್ಡು ಇವತ್ತಲ್ಲ ನಾಳೆ ಬರುತ್ತೆ, ನೆಮ್ಮದಿ ಹಿಂದೆ ಹೋಗಿ, ಪ್ರೀತಿ ಹಿಂದೆ ಹೋಗಿ. ಐ ಥಿಂಕ್ ಪ್ರೀತಿ ಇರೋ ಕಡೆ ದುಡ್ಡು ತುಂಬಾ ಕಡಿಮೆ. ನನಗನ್ಸಿರೋ ಪ್ರಕಾರ ಇರುತ್ತೆ. ಈಗ ದುಡ್ಡಿರೋ ಕಡೆನೂ ಪ್ರೀತಿ ಸಿಗಲ್ಲ ಅಂತ ಅಲ್ಲ, ಆದ್ರೆ ಮೋಸ್ಟ್ ಆಫ್ ದ ಟೈಮ್ ದುಡ್ಡಿರೋ ಕಡೆ ನಿಮಗೆ ಪ್ರೀತಿ ಸಿಗೋದ್ ಕಡಿಮೆ. ಬಿಕಾಸ್ ದುಡ್ಡಿಗೆ ಪ್ರೀತಿ ಅಥವಾ ಮಮಕಾರ ಇದರದ್ದು ವ್ಯತ್ಯಾಸ ಗೊತ್ತಿರಲ್ಲ. ನನ್ನ ತುಂಬಾ ಕ್ಲೀಶೆ ಆಗಿ ನಿಮಗೆ ಹೇಳ್ತಾ ಇದೀನಿ. ಸೊ ಹಾಗಾಗಿ ದುಡ್ಡು ಹಿಂದೆ ಹೋಗ್ಬೇಡಿ. ದುಡ್ಡನ್ನ ಇವತ್ತಲ್ಲ ನಾಳೆ ದುಡ್ಕೊಬಹುದು. ದುಡ್ಡು ಬರುತ್ತೆ. ನೆಮ್ಮದಿ ಇರಬೇಕು, ಪ್ರೀತಿ ಇರಬೇಕು, ನಿಮಗೊಬ್ಬ ಸಪೋರ್ಟಿವ್ ಗಂಡ ಇರಬೇಕು. ಕೋಟಿ ಕೋಟಿ ಇರುವಂತಹ ಮನೆಗೆ ಹೋಗ್ಬಿಟ್ಟು ನಿನ್ನ 4 ಗೋಡೆ ಮಧ್ಯೆ ಗೂಡ್ ಹಾಕಿದ್ರೆ ನಿನ್ನ ಆಸೆ ಆಕಾಂಕ್ಷೆಗಳು ಏನಾಗುತ್ತೆ ಅಲ್ವಾ? ನೀನ್ ಹೋಗು, ನೀನು ದುಡಿ, ನಾನು ದುಡಿತೀನಿ, ಇಬ್ರು ದುಡಿಯೋಣ, ಇಬ್ರು ಜೀವನ ಕಟ್ಕೊಳ್ಳೋಣ ಅನ್ನೋ ಒಂದು ಹುಮ್ಮಸ್ಸಿರ್ಬೇಕು ಅವನಲ್ಲಿ. ನಿನ್ ಫ್ರೀಡಮ್ ನಿನಗೆ ಕೊಡಬೇಕು, ನಿನ್ ರೆಸ್ಪೆಕ್ಟ್ ನಿನಗೆ ಕೊಡಬೇಕು. ನಾಳೆ ದಿವಸ ನಿನ್ ಮದ್ವೆ ಆಗಿ ನಿನ್ನ ಅಪ್ಪ ಅಮ್ಮಂಗೆ ನೀನ್ ಸಪೋರ್ಟ್ ಮಾಡ್ತೀಯ ಅಂದ್ರೂ ಮಾಡು, ನೀನ್ ಸಪೋರ್ಟು ಅಂತ ಹೇಳ್ಬೇಕು. ಮನೆಯಿಂದ ವರದಕ್ಷಿಣೆ ತಗೊಂಬಾ ಅಂತ ಹೇಳೋ ಹುಡುಗ ಬೇಡ. ಸೊ ಹಾಗಾಗಿ ಹುಡುಗಿರು ಸ್ವಲ್ಪ ಓಪನ್ ಆಗಿ, ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಿ. ದುಡ್ಡು ಹಿಂದೆ ಹೋಗ್ಬೇಡಿ, ಪ್ರೀತಿ ಹಿಂದೆ ಹೋಗಿ. ದುಡ್ಡು ಅದೇ ಬರುತ್ತೆ. ಇಷ್ಟೆಲ್ಲ ಬ್ರಾಡ್ ಮೈಂಡ್ ಆಗಿ ಮಾತಾಡುವಂತ ಅಭಿಜ್ಞಾ ಅವರ ಪ್ರಕಾರ ಲೈಫ್ ಅಲ್ಲಿ ಸೆಟ್ಲ್ ಆಗೋದು ಅಂದ್ರೆ ಏನು? ಸರ್, ಮೆಟೀರಿಯಲಿಸ್ಟಿಕ್ ಆಗಿ ನಾನು ಖಂಡಿತವಾಗ್ಲೂ ಹೇಳಲ್ಲ. ಒಳ್ಳೆ ಪಾರ್ಟ್ನರ್, ಅರ್ಥ ಮಾಡ್ಕೊಳ್ಳುವಂಥ ಫ್ರೆಂಡ್ಸ್, ಕಷ್ಟ ಅಂತ ಬಂದ್ ಹೇಳ್ಕೊಂಡಾಗ ಬರುವಂಥ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳುವಂಥ ಅತ್ತೆ ಮಾವ, ಅಥವಾ ಅತ್ತೆ ಮಾವನ ಅಪ್ಪ ಅಮ್ಮನ ತರ ನೋಡ್ಕೊಳ್ಳುವಂಥ ಗಂಡ ಅಥವಾ ಸೊಸೆ. ಮನೆಗಿನೇ ಇದೆಲ್ಲ ಸೆಕೆಂಡ್ರಿ ಸರ್. ದೊಡ್ಡ ಮನೆ ಇದ್ರೂ ಎಷ್ಟೋ ಜನ ಅವ್ರ ಮೆಂಟಲಿ ಇನ್ನು ಸೆಟಲೇ ಆಗಿರಲ್ಲ. ಸೊ ನೆಮ್ಮದಿ, ನಾಳೆ ನಾನು ಮಲ್ಕೊಂಡ್ರೆ ಹಾಸಿಗೆ ಮೇಲೆ ಪಟ್ಟಂತ ನಿದ್ದೆಗೆ ಹೋಗ್ಬೇಕು. ಸಾವಿರಾರು ಯೋಚನೆಗಳಿಂದ ನಾನು ನಿದ್ದೆ ಹಾಳಾಗಬಾರ್ದು. 3 ಹೊತ್ತು ಊಟ, ನನ್ನ ಪ್ರಕಾರ ಸೆಟಲ್ ಲೈಫ್ ಅಂದ್ರೆ ಇದೆ. ದುಡ್ಡು, ಮನೆ, ಕಾರು ಇದೆಲ್ಲ ಬರುತ್ತೆ, ಬರ್ದೇ ಇರ್ಲಿ, ಅದು ನಾವು ದುಡ್ಕೊಳ್ಳೋ ಇದೆಲ್ಲ ಇದ್ದಾಗ ಅದನ್ನ ದುಡ್ಕೊಬಹುದು ನಾವು. ಫ್ಯಾಮಿಲಿ ಸಪೋರ್ಟು, ಒಳ್ಳೆ ಗಂಡ, ನೆಮ್ಮದಿ. ಈಗ ಒಂದು ಒಂದು ಹುಡುಗಂಗಾದ್ರೂ ಆಫೀಸಿಂದ ಮನೆಗೆ ಹೋಗ್ಬೇಕು ಅಂತ ಆಸೆ ಇರಬೇಕು. ಹೆಂಡತಿ ಮನೇಲಿ ಟಾರ್ಚರ್ ಕೊಡ್ತಾಳೆ, ಅಯ್ಯೋ ನಾನು ಯಾಕಪ್ಪ ಮನೆಗೆ ಹೋಗ್ಬೇಕು ಅಂತ ಅನ್ಸ್ಬಾರ್ದು. ಯಾವಾಗ ಆಫೀಸ್ ಮುಗಿಯುತ್ತೆ, ಯಾವಾಗ ಮನೆಗೆ ಹೋಗ್ತೀನಿ ನಾನು ಅನ್ನೋ ಒಂದು ನೆಮ್ಮದಿ ಇರ್ಬೇಕು. ಆ ಮನೇಲಿ ಆ ನೆಮ್ಮದಿ ಸಿಗ್ಬೇಕು. ಅದನ್ನ ಹೆಣ್ಮಕ್ಳು ಕೊಡ್ಬೇಕು. ಅಯ್ಯೋ ನನ್ನ ಗಂಡ ಯಾವಾಗ ಬರ್ತಾನೆ, ಅವನಿಗೋಸ್ಕರ ಈ ತರ ಅಡ್ಗೆ ಮಾಡ್ಬೇಕು ಅನ್ನೋ ಪ್ರೀತಿನ ಅವ್ನು ಅವಳಿಗೆ ಕೊಟ್ಟಿರ್ಬೇಕು. ಸೊ ನನ್ನ ಪ್ರಕಾರ ಇದೆ ಸೆಟಲ್ ಲೈಫ್ ಅಂದ್ರೆ ಇದೆ, ನೆಮ್ಮದಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.